ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆಗುತ್ತಲ್ಲ, ಗೌರ್ಮೆಂಟ್ ಅಂಡರ್ದಾಗ ಅಂತಾವೆಲ್ಲ ಮಾಡಬಾರ್ದು, ಅದಕ್ಕೆ ಜಾಸ್ತಿ ತೋರಿಸಲ್ಲ. ಗೈಸ್ ಸೀದಾ ಅಂಗಡಿ ಹೋಗ್ಯಾರೆ ಒಂದೆರಡು ಕೈ ತೊಗೊಂಬಂದಿನಿ. ತತ್ತಿ ಉಳಿದಿದ್ದೆಲ್ಲ ಅದ ಇಂಗ್ರೀಡಿಯೆಂಟ್. ನಾ ಚಂದ ಮಾಡ್ತೀನಿ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಗೈಸ್. ಅಂದರೆ ನಮ್ಮ ಹೆಂಡತಿ ಬರೋವರೆಗೂ ಇದೆಲ್ಲ ಮಾಡಲೇಬೇಕಲ್ಲ ಗೈಸ್. ಆಮೇಲೆ ಬಂದಿಂದಕ್ಕೆ ನನಗೆ ಮಾಡಿ ಹಾಕಂದ್ರೆ ಏನು ಮಾಡ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್. ಹಾಕ್ದೆ ಗೈಸ್, ಹಾಕ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ನಿಮ್ಗೆ ಗೊತ್ತಿರೋದಲ್ಲ, ನಾನು ಡೈಲಿ ಬ್ಲಾಗ್ ಮಾಡಕತ್ತೀನಿ ಅನ್ನೋದು ಮತ್ತೆ ಏನು ಹೇಳೋದು. ಆ್ಯಂಡ್ ನಿಮ್ಗೆ ಒಂದು ಮಾತು ಕೇಳಬೇಕಿತ್ತು. ಏನಪ್ಪ ಅಂದರೆ, ನಾನು 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜ್ ನೋಡಿರಲಿಲ್ಲ. ನಂದು ಮಿನಿ ಬ್ಲಾಗ್ಸ್ಗಳು ಕಂಟಿನ್ಯೂ ಇವಾಗ 46ನೇ ದಿನ ಇರ್ಬೋದು. ಇವತ್ತು ಕಂಟಿನ್ಯೂ ಒಂದಿನ ಬಿದ್ದದ್ದೇ ಮಿನಿ ಬ್ಲಾಗ್ಸ್ಗಳು ಆಗ್ಲಾಕತ್ತೀನಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಲಾಕತ್ತೀನಿ. ಯಾಕಂದ್ರೆ ಒಂದು ದಿನದಿಂದ ನಾನು ಪ್ರಾಬ್ಲಮ್ಸ ಅದು ಇದು ಅಂತ ಹೇಳಿಕೆ ಮೊಗಲ್ತನಕ್ಕೆ ಬಿದ್ದು ವಿಡಿಯೋಸೇ ಆಗ್ತಿರಲಿಲ್ಲ ಕರೆಕ್ಟಾಗಿ. ಅದ್ರ ಸಲುವಾಗಿ 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜಿಂದು ಒಂದು ಚಾಲೆಂಜ್ ತೊಗೊಂಡಿದ್ದೆ. ಆ ಚಾಲೆಂಜ್ ಅಂತೂ ಸಕ್ಸಸ್ಫುಲ್ ಆಯಿತು. ಅಂದರೆ ಕಂಟಿನ್ಯೂ ಡೈಲಿ ವಿಡಿಯೋಸ್ ಆಗ್ತಾ ಕಂಟಿನ್ಯೂ ಆಯಿತು. ಅದ್ರ ಸಲುವಾಗಿ ಇವಾಗ ಇನ್ನೊಂದು ಚಾಲೆಂಜ್ ತೊಗೋಬೇಕನ್ನೋದು. ಇನ್ನೊಂದು ಏನು ಚಾಲೆಂಜ್ ಅಪ್ಪ ಅಂದರೆ 75 ಡೇಸ್ ಲಾಂಗ್ ವಿಡಿಯೋ ಚಾಲೆಂಜ್ ತೊಗೋಬೇಕಂತ ಅಂದ್ಕೊಂಡಿನಿ. ಎಸ್ ನಿಜವಾಗ್ಲೂ 75 ಡೇಸ್ ಡೈಲಿ ಮಿನಿ ಬ್ಲಾಗ್ ಆಯಿತು, ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ. ಏನು ಮಾಡ್ತೀನಿ ಏನು ಬಿಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಿರೋದಲ್ಲ. ನಂದು ಡೈಲಿ ಲೈಫ್ ಸ್ಟೈಲ ಅದು ತೋರಿಸ್ತೀನಿ. 75 ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ತೊಗೋಬೇಕಂತ ಮಾಡೀನಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿರಿ. ನೀವು ಏನಂತೀರಿ ಅದ್ರ ಮೇಲೆ ನಾನು ಡಿಪೆಂಡ. ನೀವು ಹ್ಞೂ ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ನೋಡಮ್ಮಂತ ನನಗೆ ಆದಾಗ ಮಾಡಿ ಹಾಕ್ತೀನಿ ಅಷ್ಟೇ ಗೈಸ್. ನೀವು ಕಾಮೆಂಟ್ ಮಾಡಿರಿ, ನೋಡಮ್ಮ ಎಷ್ಟು ಕಾಮೆಂಟ್ ಮಾಡ್ತಾರೆ ನಿಮಗೆ ಬಿಟ್ಟಿದ್ದು. ಒಬ್ಬರೇ ಕಾಮೆಂಟ್ ಮಾಡಿರಲಿ, ಇಬ್ಬರೇ ಕಾಮೆಂಟ್ ಮಾಡಲಿ, ಒಬ್ಬರಿಗಾದ್ರೂ ಒಬ್ಬರ ಸಲುವಾಗಿ ಆದರೂ ನಾನು ನಿಂದಿರ್ತೀನಿ. ನೋಡಮ್ಮಂತ ಆದಷ್ಟು ಕಾಮೆಂಟ್ ಮಾಡಿರಿ. ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ಮಾಡ್ತೀನಿ 75 ಡೇಸ್. ಮತ್ತು ಮುಂದೆ ನೋಡಮ್ಮಂತ. ಆ್ಯಂಡ್ ನಾನು ಮಿನಿ ಬ್ಲಾಗ್ ಅಂತ ಕಂಪ್ಲೀಟ್ ಆಗೋಕ್ಕೆ ಬಂತು ಚಾಲೆಂಜ 75 ಡೇಸ್ದು. ಏನ್ರಿ ಇದು ಹೇಳಕ್ಕೆ ಮಾತೇ ಬರಲ್ಲ. ನಿಮ್ಮ ಪ್ರೀತಿ ಇದೇ ಥರ ಇರಲಿ. ಆದಷ್ಟು ಬೇಗ ನಮಗೆ 100K ಕಂಪ್ಲೀಟ್ ಮಾಡಿರಿ ಸಬ್ಸ್ಕ್ರೈಬರ್ಸ. ಹೇಳಿ ಸಾಕಾಗಿದೆ. ನೀವು ಮಾಡಕತ್ತೀರಿ ಸ್ಪೀಡಾಗೆ, ಇನ್ನೂ ಸ್ಪೀಡ್ ಹೋಗಲಿ, ಇನ್ನೂ ಸ್ಪೀಡ್ ಹೋಗಲಿ. ಆದಷ್ಟು ಬೇಗ ಪ್ಲೇ ಬಟನ್ ತೊಗೊಳಮ್ಮು ಅಂತ ಹೇಳ್ತಾ, ಇವಾಗ ಸಿಕ್ಕಾಪಟ್ಟೆ ಹಸುವಾಗ್ಯದ. ಒಂದಿಷ್ಟು ನಾಷ್ಟ ಮಾಡೋಕ್ಕಂತ ಹೊರಗೊಂಬರಿ. ಹಂಗೆ ಕಾಲೇಜ್ಗೆ ಹೋಗ್ಬೇಕು. ಬೆಳಗ್ಗೆ ಭಾಳ ಜಲ್ದಿ ರೆಡಿಯಾಗಿ ನಾನೀಗ. ಅಂದ್ರೆ ತಲೆಗೆ ಎಣ್ಣೆ ಹಚ್ಚಿದ್ದೆ, ಕಂಡಪಟ್ಟು ಕೂದಲು ಉದುರತ್ತವ್ರಿ ಈಗ, ಸಿಕ್ಕಾಪಟ್ಟೆ ಉದುರತ್ತವ. ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಸ್ನಾನ ಮಾಡೀನಿ. ಸೀದಾ ಇವಾಗ ನಾಷ್ಟಕ್ಕೋಗಂತ. ಸಿಕ್ಕಾಪಟ್ಟೆ ಹಸುವಾಗ್ಯದ. ಒಂದಿಷ್ಟು ನಾಷ್ಟ ಮಾಡ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗಂತ ಬರ್ರಿ. ಗೈಸ್ ಇಲ್ಲಿ ಡ್ಯೂಟಿ ಮಾಡೋಕಂತ ಬಂದೀವಿ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆಗುತ್ತಲ್ಲ, ಗೌರ್ಮೆಂಟ್ ಅಂಡರ್ದಾಗ ಅಂತಾವೆಲ್ಲ ಮಾಡಬಾರ್ದು, ಅದಕ್ಕೆ ಜಾಸ್ತಿ ತೋರಿಸಲ್ಲ. ನೀವು ಹೇಳ್ತೀರಿ ಏನಂತಾರೆ ಡ್ಯೂಟಿ ಮಾಡೋದು ವಿಡಿಯೋ ಮಾಡಿರಿ ಅಂತ ಹೇಳ್ತೀರಿ. ಡ್ಯೂಟಿ ಮಾಡೋದು ವಿಡಿಯೋ ಮಾಡೋಕ್ಕೆ ಬರಲ್ರಿ. ಸೊ ಅಷ್ಟೇ, ತಿನ್ನೋದು ತಿರುಗೋದು ಅಷ್ಟೇ ನೋಡ್ರಿ. ನೀವು ಡ್ಯೂಟಿ ಮಾಡೋದೆಲ್ಲ ವಿಡಿಯೋ ಮಾಡಲ್ಲ ನಾವು. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡ. 6.5 hours later. ಗೈಸ್ ಮಲ್ಕೊಂಡ್ಬಿಟ್ಟಿದೆ ಗೈಸ್. ಹೇಗಪ್ಪ ಅಂದ್ರೆ ಅಲ್ಲಿ ಮಧ್ಯಾಹ್ನದಾಗ ಬಂದು ಮಲ್ಕೊಂಬಿಟ್ಟಿದೆ ಗೈಸ್. ನಾನು ಸಿಕ್ಕಾಪಟ್ಟೆ ಅಂದ್ರೆ ನಿದ್ದೆ ಬರತ್ತಿತ್ತು. ಯಾಕಂದ್ರೆ 2-3 ದಿನ ಕಂಟಿನ್ಯೂ 3-4 ಮಾಡ್ಕೊಳ್ತೀನಿ. ಮತ್ತೆ 8 ಗಂಟೆಗೆ ಎದ್ದೇಳಬೇಕು. ಸಿಕ್ಕಾಪಟ್ಟೆ ಹೈರಾಣ ಅಲ್ಲಕತ್ತದ ಮನುಷ್ಯಾಗ. ಅದ್ರ ಸಲುವಾಗಿ ಮಲ್ಕೊಂಬಿಟ್ಟಿದೆ ಬಂದು. ಇವಾಗ 8 ಗಂಟೆ ಆಗ್ಯದ. ಮತ್ತೆ ಕಡ್ಡಾಟೆ ಮಾಡೋಕ್ಕಾಗಿಲ್ಲ ಗೈಸ್. ಅದ್ರ ಸಲುವಾಗಿ ಇವಾಗ ನನಗೆ ಯಾಕೋ ಸ್ವೀಟ್ ತಿನ್ನಂಗಾಗ್ಯದ. ಸ್ವೀಟ್ ಆದ ಮಾವಿನ ಹಣ್ಣದು, ಬಟ್ ಅದು ಸ್ವೀಟ್ ಅಲ್ಲ. ನಮ್ಮ ನೋಬಿತವನ್ನೇನೋ ರೀಲ್ಸ್ ಕಳಿಸಿದ ಬ್ರೆಡ್ಡಿಂದ ಕೇಕ್ ಮಾಡೋದಂತ, ಕ್ಯಾರಮೆಲ್ ಕೇಕ್ ಅಂತದು ಏನೋ ಐ ಥಿಂಕ್. ಅದನ್ನು ಟ್ರೈ ಮಾಡ್ಬೇಕನ್ನೋ ನನಗೆ ಆಸೆ. ಟ್ರೈ ಮಾಡಮಂತ ಇವಾಗ ಬ್ರೆಡ್ ಅದ, ಹಾಲದ, ಬಟ್ ಎಗ್ ಇಲ್ಲ. ಅವು ಎಗ್ ಒಂದು ತೊಗೊಂಬಂದೀವಿ ಅಂದ್ರೆ ಟ್ರೈ ಮಾಡಮಂತ ಗೈಸ್. ಒಂದಿಷ್ಟು ಪಲ್ಯನೂ ತಂದೀನಿ, ಪಲ್ಯ ಮಾಡ್ಕೋಬೇಕು ಗೈಸ್. ರೊಟ್ಟಿ ಅಂತದವು, ಕಟ್ಟಿ ರೊಟ್ಟಿ ಪಲ್ಯ ಮತ್ತು ಅದೊಂದು ಕೇಕ್, ಒಂದು ರೈಸ್ ಮಾಡ್ಕೊಳಕ್ಕೆ ತಿನ್ನಮ್ ಗೈಸ್. ಭಾಳ ಕೆಟ್ಟ ಹಸುವಾಗಿದ್ದ. ಅದ್ರ ಸಲುವಾಗಿ ಬರೀ ಗೈಸ್ ಎದ್ದೇಳ್ತೀರಿ. ಇವಾಗ ಎದ್ದು ಫಟಾಫಟ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿ 1-2 ತತ್ತಿ ಮತ್ತು ಏನೇನು ಬೇಕು ಅದೆಲ್ಲ ತೊಗೊಂಬರಮಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್
ಗಾಯ್ಸ್ ಸೀದಾ ಅಂಗಡಿ ಹೋಗ್ಯಾರ ಒಂದೆರಡು ಕೈ ತೊಗೊಂಬಂದಿನಿ. ತತ್ತಿ ಉಳಿದಿದ್ದೆಲ್ಲ ಅದ ಇಂಗ್ರೀಡಿಯೆಂಟ್. ಯಾಕಂದ್ರೆ ಬೆಳಗ್ಗೆ ಹಾಲು ಚಹಾ ಮಾಡ್ಕೊತಿ ಹಾಲು ತಂದಿದ್ದೆ ಹಾಲು ಅದ. ಆ್ಯಂಡ್ ಬ್ರೆಡ್ ತಿನ್ಬೇಕಂತಂದ್ರೆ ಬ್ರೆಡ್ ಅದ, ಎಲ್ಲ ಅದ. ಇವಾಗ ಇದು ಒಂದು ಇರಲಿಲ್ಲ, ಇದು ಟ್ರೈ ಮಾಡೋವಂತ ಜಸ್ಟ್ ಟ್ರೈ ಗೈಸ್. ನನಗಂತೂ ಪಕ್ಕ ಬರಲ್ಲ, ನಾನೇನು ಪ್ರೋ ಇಲ್ಲ, ನಿಮ್ಗೆ ಗೊತ್ತೇ ಅದ. ಎಲ್ಲದರೊಳಗೆ ಎಕ್ಸ್ಪೆರಿಮೆಂಟೇ ಮಾಡ್ತೀನಿ ಅಂತ ಹೇಳಿದ್ರೆ ಈ ಬಟ್ಟೆ ಮನೆ ಹೋಗೋದಾಗಿ ಇನ್ನೂ ತೆಗೆದಿಲ್ಲ ಅಂತ ಮುಗುಲ್ಗೇಡಿ. ಬರ್ರಿ ಫಟಾಫಟ ಅಂತ ಹೇಳಿ ಎಲ್ಲ ಮಾಡ್ತಿರ್ತೀನಿ, ತೋರಿಸ್ತೀನಿ ಇವಾಗ ಕುಂತು ನೋಡ್ರಿ ಗೈಸ್. ಎಲ್ಲ ನೋಡ್ರಿ ಇದ್ರಾಗ ಒಂದಿಷ್ಟು ಪುಳಿಯೋಗರೆ ಮಾಡ್ಕೊಂಡಿನಿ. ಹಾಂ, ಇದರ ಪುಳಿಯೋಗರೆ ಅದ. ಇದು ಸ್ವಲ್ಪ ಹೇಳ್ತೀನಿ ಅಂತ ಇದ್ರ ಮುಂದಿಂದು ಮಾವಿನ ಹಣ್ಣು ಅದ. ಇಲ್ಲೊಂದಿಟ್ಟು ಪಲ್ಯ ಮಾಡ್ಕೊಂಡಿನಿ, ಸಬ್ಸಿ ಪಲ್ಯ, ಕಟ್ಟಿ ರೊಟ್ಟಿ ಅದಾವ. ಅದ್ರ ಜೊತೆ ತಿನ್ಬೇಕು ಅಂತ ಹೇಳಿಕೆ ನೋಡ್ರಿ. ಮತ್ತೆ ಕಿಚನ್ ಹಾಲತ್ತ, ಅದ್ರ ಬಗ್ಗೆ ಏನು ಮಾತಾಡಲಿ ಗೈಸ್ ಸಾಕೈತೆ ಗೈಸ್. ಬರ್ರಿ ಇವಾಗ ಮೇನ್ ಏನು ಮಾಡಕತ್ತೀವಿ ನಾವು ಅದ್ರ ಬಗ್ಗೆ ಬರಮಂತ. ನಮ್ಮ ಗಮನ ಎದ್ರ ಕಡೆ ಇರ್ಬೇಕಂದ್ರೆ ಇದು ಗೈಸ್, ನಾವು ಕೇಕ್ ಮಾಡ್ತಾ ಇದ್ವಲ್ಲ, ಕೇಕಿಗೆ ಬೇಕಾಗಿರೋದು 4 ಇಂಗ್ರೀಡಿಯೆಂಟ್. ಏನೇನಪ್ಪ ಅಂತ ಹೇಳ್ತೀನಿ. ಮತ್ತು ವಾಪಸ್ ನೀವು ಅದ್ರ ಇದು ಹೇಳ್ರಿ ಅದನ್ನು ಅನ್ಕೊಬಿಡ್ರಿ. ಫಸ್ಟ್ ಬೇಕಾಗಿರೋದು ಉಪ್ಪು, ಅಲ್ಲ ಸಾರಿ ಸಕ್ಕರೆ ಆ್ಯಂಡ್ ಬ್ರೆಡ್. ಇದು ಚೌಕನ್ ಬ್ರೆಡ್ ನಡೀತದೆ, ಇದು ಬ್ರೆಡ್ ನಡೀತದೆ. ಫ್ರೆಶ್ ಇರ್ತದೆ ಅಂತೇಳಿ ಇದು ತೊಗೊಂಬಂದಿನ, ಭಾಳ ಫ್ರೆಶ್ ಇರ್ತದೆ ಇದು. ಆ್ಯಂಡ್ ಹಾಲು ಆ್ಯಂಡ್ ಎಗ್ ಮೇನ್ ಬೇಕಾಗಿರೋದು ಇವು 4 ಗೈಸ್. ಮೊದಲಿಗೆ ಏನೇನು ಹಾಕೋಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಮೊದಲು ಬ್ರೆಡ್ ಹಾಕೋಬೇಕು. ಆ್ಯಂಡ್ ಇದ್ರ ಮೇಲೆ ಸಕ್ಕರೆ ಹಾಕ್ಬೇಕು ಗಾಯ್ಸ್. ಸಕ್ಕರೆ ರುಚಿಗೆ ತಕ್ಕಷ್ಟು, ಉಪ್ಪು ಅಲ್ಲ ಸಕ್ಕರೆ. ನೆಕ್ಸ್ಟ್ ಎಗ್ ಹಾಕೋಬೇಕು. ಎಗ್ ಅಂದರೆ ನಮ್ಮ ಹೆಂಡತಿ ಬರುವವರೆಗೂ ಇದೆಲ್ಲ ಮಾಡಲೇಬೇಕಲ್ಲ ಗಾಯ್ಸ್. ಆಮೇಲೆ ಬಂದಿದ್ದಕ್ಕೆ ನನಗೆ ಮಾಡಿ ಹಾಕೊಂಡು ಮಾಡ್ಬೇಕು. ಅದೇ ಒಂದು ಅಂಜಿಕೆ ಗಾಯ್ಸ್, ನನಗೆ ಅದೇ ಒಂದು ಅಂಜಿಕೆ. ಲಾಸ್ಟಲ್ಲಿ ಒಂದಿಷ್ಟು ಹಾಲು ನೋಡ್ರಿ. ಇದನ್ನ ಮಿಕ್ಸಿಗೆ ಹಾಕೊಂಡು ಬಗೆಹರಿಸಿ. ಗೈಸ್ ಅದ್ರದ್ದು ಬ್ಯಾಟರ್ ಅಂತೂ ಕಂಪ್ಲೀಟ್ ಆಯ್ತು ನೋಡ್ರಿ. ಇಲ್ಲಿ ಇದು ಐತಲ್ಲ, ಇದು ಈ ಥರ ಮಾಡ್ಕೋಬೇಕು ಗೈಸ್. ಅದು ಆ ಥರ ಬರಬೇಕು. ಅದು ಆಯ್ತಲ್ಲ, ಇದು ಆಯಿತು. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಬರ್ರಿ ಗೈಸ್. ಇವಾಗ ಸಕ್ರೆ ಕ್ಯಾರಮಲ್ ಮಾಡ್ಕೋ ಸಲುವಾಗಿ ಅವರು ಕಡಾಯಿ ಒಳಗೆ ಹಾಕಿದ್ರು. ಆ್ಯಂಡ್ ನಾನ್ ಸ್ಟಿಕ್ ಇತ್ತು, ನಮ್ಮದು ನಾನ್ ಸ್ಟಿಕ್ ಇಲ್ಲ, ಕಡಾಯಿ ಇಲ್ಲ. ಒಂದು ಹನಿಯಷ್ಟು ನೀರು ಹಾಕಿ, ಇಷ್ಟು ನೀರು ಹಾಕಿ ಗ್ಯಾಸ್ ಆನ್ ಮಾಡ್ಬೇಕು ಗೈಸ್. ಗ್ಯಾಸ್ ಆನ್ ಮಾಡಿಬಿಟ್ಟು ಇದನ್ನು ಕ್ಯಾರಮಲ್ ಮಾಡ್ಕೋತೀನಿ. ಬರ್ರಿ ಫಟಾಫಟ ಅಂತ ಹೇಳಿ ಇಷ್ಟು ಕ್ಯಾರಮಲ್ ಮಾಡ್ಕೊಳಕ್ಕೆ ಸಿಗ್ತೀನಿ ಗೈಸ್. ಕ್ಯಾರಮಲ್ ಮಾಡ್ಕೊಂಡು ಸಿಗ್ತೀನಿ ನಿಮ್ಗೆ ಗೈಸ್. ಕ್ಯಾರಮಲ್ ಅಂತೂ ಆಯಿತು. ಇದು ನೀವು ಅನ್ಕೊಂಡಿರ್ಬೋದು ಹೊತ್ತದ ಅಂತ ಹೇಳಿದ್ರೆ, ಇದು ಹೊತ್ತಿದ್ದಲ್ಲ, ಇದು ಕ್ಯಾರಮಲ್ ಅಂತಾರೆ ಇದಕ್ಕೆ. ಇದು ಸಕ್ಕರೆನ ಆ ಥರ ಮಾಡಬೇಕು. ಮಾಡಕ್ಕೆ ಇದನ್ನು ನೋಡ್ರಿ ಗೈಸ್, ಇದೆಲ್ಲ ಹಾಕ್ಕೊಂತಾರೆ. ಪಟಾಕಿಗಳು ಇದ್ದಲಾಗತ್ತಾವ, ದೀಪಾವಳಿ ಮಾಡತ್ತವ ಇಲ್ಲಿ. ಗೈಸ್ ಇದು ಗಟ್ಟಿಯಾಗಿ ಬಿಡ್ತದ. ಪಟ ಅಂತೇಳಿಗೆ ಎಲ್ಲ ಇದೆಲ್ಲ ಮಾಡ್ಬೇಕು ಪಟ್ಟನೆ. ನೋಡ್ರಿ ಎಲ್ಲ ಹಿಂದೆ ನೆಲಕ್ಕೆ ಇದು ತೆಳಗಿಂದು ಇದೆಲ್ಲ ಸ್ವಲ್ಪ 1-2 ನಿಮಿಷ ಗಟ್ಟಿಯೆಲ್ಲ ಬಿಡಬೇಕು ಗೈಸ್. ಇದು ಪಟ ಅಂತೇಳಿಕೆ ನೀರಾಗಿಡ್ತೀನಿ. ಕ್ಯಾರಮೆಲ್ ಅಂತ ಸೆಟ್ ಆಯಿತು. ಅದ್ರ ಮೇಲೆ ಇವಾಗ ಇದು ಹಾಕೊಂಬತ್ತು ಬ್ಯಾಟರ್ ಇದು ಮಾಡಿವಲ್ಲ ಅದು, ಅದಕ್ಕೆ ಸ್ವಲ್ಪ ಇದನ್ನು ಹಾಕಿ ಹಿಂಗೆ ತಿರುಗಿಸೋಣ. ಬೇರೆ ಬಾಂಡ್ಲಿ ಹಾಕಿ ತಿರುಗಿಸ್ಬೇಕಿತ್ತದು, ಬಟ್ ನಮ್ಮ ಹತ್ರ ಅಷ್ಟೊಂದಿಲ್ಲ, ಲೋ ಬಜೆಟಲ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್. ಹಾಕಿದೆ ಗೈಸ್, ಹಾಕಿದೆ. ಇದನ್ನು ಐಡಿಯಾ ಕೊಟ್ಟಿದ್ದು ನಮ್ಮ ನೋಬಿತಾ ಆ್ಯಂಡ್ ನಮ್ಮ ದಂಡುಪಾಳ್ಯ ಗ್ಯಾಂಗ್ ಹಾಲ. ನೀವು ಒಂದು ಸರ್ತಿ ಮನ್ಯಾಗ ಮಾಡು, ಆಮೇಲೆ ಏನೇನೋ ಪ್ಲ್ಯಾನ್ ಅದ ಗೈಸ್. ಅದು ಮುಂದಿನ ಬ್ಲಾಗ್ಗಳು ಬರ್ತಿರ್ತಾವೆ. ಒಂದ್ಸಲ ಟ್ರೈ ಮಾಡೋಂದಿದ್ರು. ಅದಕ್ಕೆ ಗೈಸ್ ನಿಮ್ಮ ಮನೇಲಿ ಏನಾದರೂ ಓವನ್ ಇದ್ದರೆ, ಓವನ್ ಅಂದ್ರೆ ಗೊತ್ತಾಗತ್ತಲ್ಲ, ಹಳ್ಳಿ ಸ್ಟೈಲಲ್ಲೆಲ್ಲ ಇದೇ ಟೈಪ್ ಮಾಡಿರಿ. ಸುಮ್ಮ ಯಾಕೆ ವಜ್ಜೆ ಹೋಗ್ತೀರಿ.
ಒಂದು ಬೊಗಣೆ ಇಡ್ರಿ, ಬೊಗಣೆ ಒಳಗೆ ಒಂದು ಟಬಕ ಬಟ್ಲಾರಿ ಏನು ಇಡ್ರಿ, ನಮ್ಮಲ್ಲಿ ಟಬಕ ಬಟ್ಲ ಇಲ್ಲ, ಅದ್ರೊಳಗೆ ಪ್ಲೇಟ್ ಇಟ್ಟೀನಿ ಹಿಂಗೆ ಮ್ಯಾಗ ಮುಚ್ಚೋದು, ಇಲ್ಲಾಂದ್ರೆ ಅದು ಬೇರೆದೇನು ಚಣಿಕೆ ಬರ್ತಲ್ಲ ಅದು ಇಡ್ರಿ. ಅದು ನೀರೆಲ್ಲ ಕಳಕಳ ಅಲ್ಲ, ಸ್ವಲ್ಪ ಬಿಸಿ ಆಗೋಣ, ಅದಾಗನ ಇದು ಇಟ್ಬಿಡ್ರಿ, ಇದನ್ನು ಅದ್ರೊಳಗೆ ಇಟ್ಬಿಡ್ರಿ ಹಿಂಗೆ ಕರೆಕ್ಟಾಗಿ. ನಂದು ಬೊಗಣೆದೆಲ್ಲ ಸಣ್ಣದವ ಗೈಸ್, ಆದ್ರೆ ಅದಕ್ಕೆ ನಾನು ವಾಪಸ್ ತೆಗೆದ್ರೆ ನನ್ನ ಹಾಲತ್ತು ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡೋಣಂತ, ಸಕ್ಸಸ್ ಆದ್ರೆ ಭಾಳ ಖುಷಿ ಆಗುತ್ತೆ ಗೈಸ್. ಆದಷ್ಟು ಇದೆಲ್ಲ ಇಲ್ಲಿ ತನಕ ಬಂದಿದ್ದೆಲ್ಲ ಕರೆಕ್ಟಾಗಿದೆ, ಮುಂದಿನೆಲ್ಲ ಪ್ರೊಸೀಜರ್ ಚಂದದ್ರೆ ಭಾಳ ಖುಷಿ ಆಗುತ್ತೆ. ಕೇಕ್ ನಮ್ಮ ಗೈಸ್ ಹೋಮ್ ಮೇಡ್ ಕೇಕ್ ಈ ಸದ ಇದು ಐತಲ್ಲ ಇದ್ರೊಳಗೆ ಇಡಬೇಕು ಅಷ್ಟೇ. ನೆಕ್ಸ್ಟಿಂದು ಡೈರೆಕ್ಟಾಗಿ ಕೇಕ್ ಮಾಡಿ ತೋರಿಸ್ತಿದ್ದೆ, ಕೇಕ್ ಡಬ್ಬಡಿಯಾಗಿ ತೋರಿಸ್ತೀನಿ, ಈಗ ತೋರಿಸಲ್ಲ ನಿಮ್ಗೆ, ಚಂತನ ತೋರಿಸಲ್ಲ ಗೈಸ್, ಚಂತನ ಏನು ನೋಡ್ತೀರಿ ಹೇಳ್ರಿ, ಚಿಂತನ ಬೇಡ ಗೈಸ್. ಅದು ಆಗತ್ತನಂತೂ ವೇಟ್ ಮಾಡೋಕ್ಕಾಗಲ್ಲ ನನಗೆ, ಅದು ಆಗಂಗೆ ಆಗ್ತಿರ್ತಾನೆ ಆ ಸೈಡ. ನಾನು ಇವಾಗ ಇಲ್ಲಿ ಊಟಕ್ಕೆ ಕೂತೀನಿ, ನನಗೆ ಇದೊಂದಿಟ್ಟು ಊಟ ಮಾಡ್ತೀನಿ. ಆಮೇಲೆ ಐತಲ್ಲ ಕ್ಯಾರಮ ಅದೇನಂತಾರೆ ಕೇಕ್ ಆ್ಯಂಡ್ ಅದು ತಿನ್ನೋಮಂತ ಲಾಸ್ಟಿಗೆ ಡೆಸರ್ಟ್ ಟೈಪ್ ತಿಂತಾರಲ್ಲ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳದ ಊಟ ಆಗಿನ ಲಾಸ್ಟಿಗೆ ಸ್ವೀಟ್ ಆ ಟೈಪ್ ತಿನ್ನೋಮಂತ. ಇವಾಗ ಸಬ್ಜಿ ಪಲ್ಯ, ಕಟ್ಟಿ ರೊಟ್ಟಿ, ಪಟ ಅಂತ ಸಪಾಸಟ್ ಮಾಡೋದು. ಆಮೇಲೆ ನಿಮ್ಸೋತೀನಿ ಗೈಸ್. ಫೈನಲಿ ಕೇಕ್ ಅಂತೂ ರೆಡಿ ಆಗ್ಯದ. ಕೇಕ್ ರೆಡಿ ಆಗ್ಯದಲ್ಲ ಐ ಡೋಂಟ್ ನೋ, ಬಟ್ ಆ ವಿಡಿಯೋದಾಗ ಕಂಡಂಗೆ ಮಾಡ್ಯಾರ, ಸೇಮ್ ಟು ಸೇಮ್ ಹಂಗೆ ಅನ್ಸಕತ್ತದ. ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಮಂತ. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಸೈಡಿಂದೆಲ್ಲ ಕಟ್ ಮಾಡೋಕ್ಕೆ ಸ್ವಲ್ಪ ರಿಲೀಸ್ ಮಾಡ್ಬೇಕು ಗೈಸ್. ಇದು ಅಂತ ಮಾಡಿದ್ವಿ ಸದಾ. ಈ ಪ್ಲೇಟಿಗೆ ಡಬ್ ಹೊಡೆದು ಇದನ್ನು ಹಿಂಗೆ ತಿರುಗಿ ಗೈಸ್. ಎಲ್ಲ ರೆಡಿ ಇದ್ದೀರಿ 1 2 3 ಗೈಸ್ ಕೇಕ್ ಅಂತೂ ರೆಡಿ ಆಯ್ತು ಗೈಸ್. ಕೇಕ್ ಅಂತೂ ರೆಡಿ ಆಗ್ಯದ, ಬಟ್ ಟೇಸ್ಟ್ ಹೆಂಗಾಗ್ಯದ ಅನ್ನೋದು ನೋಡಿ ಹೇಳಬೇಕಾಗತ್ತೆ ನಾವು. ನೋಡಿ ಹೇಳಿಕೆ ನಿಮ್ಗೆ ಹೇಳ್ತಾರೆ ಗೈಸ್. ಚಮಚ ತೊಗೊಂಬಂತ ಅವ್ರ ಥರ ಕಟ್ ಮಾಡೋದು ಅಂತ ಆಗಲ್ಲ. ಇಲ್ಲ ಅದ ಗೈಸ್, ಇದಷ್ಟು ಟೇಸ್ಟ್ ಮಾಡೋಣ ಬರೀ ಗೈಸ್. ಫಸ್ಟ್ ಗೈಸ್ ಟೇಸ್ಟ್ ಅಂತೂ ಕರೆಕ್ಟ್ ಆಗ್ಯದ, ಬಟ್ ಅದು ಕ್ಯಾರಮೆಲ್ ಅದಲ್ಲ ಕೈ ಎತ್ತಾಗಲ್ಲ. ಐ ಥಿಂಕ್ ಇದು ಭಾಳ ಹೊಚ್ಚಿನ ಕಾಣುತ್ತೆ. ನಾನು ಮ್ಯಾಗಿದೈತಲ್ಲ ಇದು ಸಿಕ್ಕಾಪಟ್ಟೆ ಹೊಚ್ಚಿನ ಕಾಣುತ್ತೆ. ಇದು ಭಾಳ ಕೆಟ್ಟ ಕೈ ಎತ್ತಾಗತ್ತದ, ಅದು ಬೇವಿನ ತಪ್ಪಲ ಹತ್ತಲ್ಲ ಆ ಥರ ಹತ್ತದ ಗೈಸ್. ಸೀರಿಯಸ್ಲಿ ಕಾಮಿಡಿ ಅಲ್ಲ, ಬಟ್ ಇದು ಕೆಳಗಿಂದ ಅದಲ್ಲ, ಇದು ಮಾತ್ರ ಟೇಸ್ಟ್ ಆಗ್ತದೆ ಸರ್. ನೀವು ಟ್ರೈ ಮಾಡಿರಿ ಬೇಡ ಅನ್ನಲ್ಲ, ಬಟ್ ಅದು ಕ್ಯಾರಮಲ್ ಅದಲ್ಲ ಸ್ವಲ್ಪ ಕಮ್ಮಿ ಹೊತ್ಸಿ, ಭಾಳ ಹೊಚ್ಚಿನ ಗೈಸ್. ನಾನು ಭಾಳ ಹೊಚ್ಚಿನ ವೇಸ್ಟ್ ಅಂತ ಮಾಡಲ್ಲ. ಮ್ಯಾಗಿಂದೆಲ್ಲ ಕೆತ್ತಿ ಹೋಗೋದು ತಿಂತೀನಿ ಗೈಸ್, ಚೆಂದಾಗ್ಯದ, ಬಟ್ ಭಾಳ ಹೊತ್ತದ ಗೈಸ್. ಕೇಕ್ ಅಂತೂ ನಮ್ಗೆ ಹಳ್ಳ ಹಿಡಿತು, ಬಿಕಾಸ್ ಅದು ಕ್ಯಾರಮೆಲ್ಲ ಮಾಡೋಕೆ ಹೋಗಿ ಕ್ಯಾರಮೆಲ್ ಏನೇನು ಆಗಿಬಿಡ್ರಿ ಅದೆಲ್ಲ ಹೇಳೋದು. ಅದಕ್ಕೆ ಊಟ ಅಂತೂ ಹೊಟ್ಟೆ ತುಂಬ ಆಗಿರಲಿಲ್ಲ. ಅದ್ರ ಸಲುವಾಗಿ ಮಾವಿನ ಹಣ್ಣು ತಿಂತಾಯಿದ್ದೀನಿ, ಅದರ ಜೊತೆ ಚಾಟ್ ಮಸಾಲ. ಏಕ್ ನಂಬರ್ ಕಾಂಬಿನೇಷನ್ ಗೈಸ್, ಏಕ್ ನಂಬರ್ ಕಾಂಬಿನೇಷನ್ ಗೈಸ್. ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಕೂಡ ಆ ಕೇಕನ್ನು ಟ್ರೈ ಮಾಡಿರಿ, ಆದರೆ ಕ್ಯಾರಮೆಲ್ ಸ್ವಲ್ಪ ಕಮ್ಮಿ ಒತ್ತಿಸ್ರಿ, ಇಲ್ಲಾಂದ್ರೆ ಹೊತ್ತಿ ಕೈ ಹಿಂಗೆ ಅನ್ಸಾಗುತ್ತೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಬೆಸ್ಟ್ ಅದ ಟೇಸ್ಟ್. ಅದು ನಾವು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿ ನೀವು ಮಿಸ್ಟೇಕ್ ಮಾಡಲಾರ ಮಾಡ್ತೀರ ನನಗೆ ಗೊತ್ತದ ಮನೆಯೊಳಗೆ. ಆ್ಯಂಡ್ 75 days ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ತೊಗೊಳ್ಳಿ ಏನು ಬೇಡ ಅನ್ನೋದನ್ನು ಕಾಮೆಂಟ್ ಮಾಡಿರಿ. ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಜಸ್ಟ್ 1 ಕಾಮೆಂಟ್ ಪ್ಲೀಸ್ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ಅಷ್ಟೇ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫೋರ್ಸ್ ಇಲ್ಲ, ನಿಮ್ಮ ಎಂಟರ್ಟೈನ್ಮೆಂಟ್ ಅನ್ನಿಸ್ತಿತ್ತು, ನನ್ನ ಲೈಫ್ ಸ್ಟೈಲ್ ನಿಮ್ಗೆ ನೋಡೋಕೆ ಇಷ್ಟ ಆಗ್ತಿತ್ತು ಅದು ಅಷ್ಟೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಲ್ಲಾಂದ್ರೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಷ್ಟೇ.